Chicken is really very tender. Sam, you don't have any review. Only I'm speaking in today's vlog. So this masala they've used, as Chetan said, it's not a green masala. Hey folks, welcome back to CSK Vlogs and hope you guys are doing good. Today we have dropped down to Kothnur, Master Natukoli Biryani Point, and this place was introduced by Sam. Sam, you people know. Hi. The curry president, not even owner I can say, because he's a chef, he's only owner, everything he's only. There is no employees for him. Hardly you can find some 2 to 3 employees. He has just kept employees for namesake. Everything he is only taking care of. So let's go inside and check it out. What is so special of this Master Natukoli Biryani Point? So his name is Mr. Prakash. So he is the proprietor of Master Natukoli Biryani Point. Really sir, ಏನು ಸ್ಪೆಷಲ್? ನಾಟುಕೋಳಿ ಅಂದರೆ ಕಂಟ್ರಿ ಚಿಕನ್. ಸೊ ನಿಮ್ಮಲ್ಲಿ ಏನು ಸ್ಪೆಷಲ್? ನಮ್ಮದಲ್ಲಿ ಆ್ಯಕ್ಚುಲಿ ನಾಟಿ ಕೋಳಿ ಬಿರಿಯಾನಿ ಸ್ಪೆಷಲ್. ಓಕೆ. ಆಮೇಲೆ ನಾಟಿ ಕೋಳಿ ಕಾಂಬೋ ಮೀಲ್ ಅಂತ ಇಟ್ಟಿದ್ದೀವಿ. ಓಕೆ. ಅದರಲ್ಲಿ ನಾಟಿ ಕೋಳಿ ಕರಿ ಕೊಡ್ತೀವಿ, ಆಮೇಲೆ ಒಂದು ಲಾಲಿಪಾಪ್ ಕೊಡ್ತೀವಿ, ಗುಂಟೂರು ಚಿಕನ್ ಕೊಡ್ತೀವಿ, ಓಕೆ, ಅನ್ನ ರಸಮ್ ಕೊಡ್ತೀವಿ. ಎಲ್ಲ ಒಂಥರ ಫುಲ್ ಒಂದು ಮೀಲ್ಸ್ ಟೈಪ್ ಇರ್ತೀವಿ, ಎಲ್ಲಾನು ಕವರ್ ಮಾಡಿರ್ತೀವಿ ನಾವು. ಓಕೆ. ಹಾಗೆ ನಾಟಿ ಕೋಳಿ ನಾವು ಮೈಸೂರಿಂದಾನೆ, ನಮ್ಮ ತಮ್ಮ ಇದ್ದಾನೆ, ಅವನು ಆ್ಯಕ್ಚುಲಿ ಫಾರ್ಮ್ ಇಟ್ಕೊಂಡಿದ್ದಾನೆ, ನಾಟುಕೋಳಿ ಫಾರ್ಮ್ ಇಟ್ಕೊಂಡಿದ್ದಾರೆ. ಓಕೆ. ಸೊ ಇದು ಪ್ಯೂರ್ ಮೇನ್ USP ಏನಂದರೆ ನಮ್ಮ ಇದರದ್ದು ಬರೀ ನಾಟಿ ಕೋಳಿನೇ ಮಾಡ್ತಾರೆ, ನಾರ್ಮಲ್ ಬಿರಿಯಾನಿ ಮಾಡಲ್ಲ. ಓಕೆ. ಸೊ ಪ್ಯೂರ್ ನಾಟಿ ಕೋಳಿ ಬಿರಿಯಾನಿ. ಆಮೇಲೆ ಕಾಂಬೋ ಇಸ್ ಸಮಥಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಕೆಲವರು ರಾಗಿ ಮುದ್ದೆ ಬೇಕು ಅಂತಾರೆ, ಅಥವಾ ಚಪಾತಿ ಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಬಿರಿಯಾನಿ ಜೊತೆ ಅವ್ರಿಗೆ ಕಾಂಬೋ ಸಿಗಲಿ, ಎಲ್ಲನೂ ಸಿಗಲಿ ಅನ್ನೋ ಒಂದು ಇಂಟೆನ್ಷನ್. ಸಂಡೇ ಚಪಾತಿ ಬೇಕಂದ್ರೆ ಚಪಾತಿ ಕೊಡ್ತೀರಾ, ಪರಾಟ ಬೇಕಂದ್ರೆ ಪರಾಟ ಕೊಡ್ತೀರಾ? ಪರಾಟ ಇಲ್ಲ, ಬರೀ ನಾವು ಚಪಾತಿ ಮತ್ತೆ ಮುದ್ದೆ. ನಮ್ದೇನಂದ್ರೆ ಕಂಪ್ಲೀಟ್ಲಿ ನಾಟಿ ಸ್ಟೈಲು, ಕಂಟ್ರಿ ಇದರ ಸ್ಟೈಲ್. ವಿ ವಾಂಟ್ ಟು ನೋ ಸ್ಟಿಕ್ ಟು ದ ರೂಟ್ಸ್. ಪ್ರಾಪರ್ಲಿ ಕರ್ನಾಟಕ ಸ್ಟೈಲ್. ಹೌದು ಹೌದು. ಮುದ್ದೆ, ಚಪಾತಿ ಆಕ್ಚುಲಿ ಬರಲ್ಲ ನಮ್ಮಲ್ಲಿ. ಮುದ್ದೆ ಮತ್ತೆ ವೈಟ್ ರೈಸ್ ಫೇಮಸ್. ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ಈ ಮೈಸೂರು ಕಡೆ ಎಲ್ಲ ಶಾವಿಗೆ, ಒತ್ತು ಶಾವಿಗೆ ಅದೆಲ್ಲ ಭಾಳ ಇಷ್ಟಪಡ್ತಾರೆ. ಹೌದು. ಸೊ ಅದನ್ನೆಲ್ಲ ತರಬೇಕು ಅನ್ನೋ ನಮ್ಮ ಪ್ಲಾನ್ ಇದೆ. ಸೊ ಇಡ್ಲಿ ಕಮ್ಮಿ ಇವೆಂಚುಲಿ ಮತ್ತು ಸಂಡೇ ಸ್ಪೆಷಲ್ ಏನಂದ್ರೆ ನಮ್ಮದು ಮಲ್ಲಿಗೆ ಇಡ್ಲಿ ಇರುತ್ತೆ, ಓಕೆ, ನಾಟಿ ಕೋಳಿ ಕರಿ ಇರುತ್ತೆ, ನಾಟಿ ಕೋಳಿ ಬಿರಿಯಾನಿ ಇದೆ. ಬರೀ 200 ರುಪೀಸ್ಗೆ 3 ಕವರ್ ಮಾಡಿ ಒಂದು ಕಾಂಬೋ ಮಾಡಿ ಕಾಂಬೋ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ವೆರಿ ಗುಡ್ ರೆಸ್ಪಾನ್ಸ್ ಫಾರ್ ಮಲ್ಲಿಗೆ ಇಡ್ಲಿ ಮತ್ತೆ ನಾಟಿ ಕೋಳಿ. ಕಾಲ್ ಸೂಪು ಇದೆ? ನೋ, ಕಾಲ್ ಸೂಪ್ ಇಲ್ಲ, ಯಾಕೆಂದ್ರೆ ಮಲ್ಲಿಗೆ ಇರೋ ಜಾಗದಲ್ಲಿ ಕಾಲ್ ಸೂಪ್ ಇದ್ದೇ ಇರುತ್ತೆ. ನಾವು ಪ್ರಿಡಾಮಿನೆಂಟ್ಲಿ ನಾವು ನಾಟಿ ಕೋಳಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ವಿ ಡೂ ಹ್ಯಾವ್ ಮಟನ್ ಬಿರಿಯಾನಿ ಇದೆ, ಬರೀ ಬಿರಿಯಾನಿ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಗುಡ್. ಬಟ್ ಇವೆಂಚುಲಿ ನಾವೇನಂದ್ರೆ ಕಂಪ್ಲೀಟ್ಲಿ ಹಳ್ಳಿ ಗ್ರಾಮೀಣ ಸೊಗಡು ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್. USP ಇಸ್ ನಾಟಿ ಕೋಳಿ. ಸರ್, ಆಮೇಲೆ ಇನ್ನೊಂದು, ಈ ನಾಟಿ ಕೋಳಿ ಬಂದು ಸರ್ಟನ್ ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಅದು ಟೆಂಡರ್ ಬರಲ್ಲ ಅಂತ ಹೇಳ್ತಾರೆ. ಹೌದು. ಸೊ ನಾವೇ ಬೇಸಾಯ ಮಾಡೋದ್ರಿಂದ ಮಿನಿಮಮ್ 4 months ನಾವು ಆಗಿರೋ ಮರಿಗಳನ್ನೇ ನಾವು ಯೂಸ್ ಮಾಡೋದು. ಓಕೆ. ಅಂದ್ರೆ ಎಷ್ಟು kg ಬರಬೇಕು ಅದು? 1.1 ಇಂದ 1.3. ಅದ್ರ ಮೇಲಿದ್ರೆ ಏನಾಗುತ್ತೆ? ಅದ್ರ ಮೇಲಿದ್ರೆ ಬೇಲ ಅಂತಲ್ಲ, ಅದನ್ನು ನಾವು ಯಾಟೆ ಅಂತ ಬರುತ್ತೆ, ಹುಂಜ ಅಂತ ಬರುತ್ತೆ. ಓಕೆ. ಸೊ ಸಾಂಬಾರ್ ತುಂಬ ರುಚಿಯಾಗಿ ಬರಬೇಕಂದ್ರೆ ಜಾಸ್ತಿ ನೀವು ಯಾಟೆ ಯೂಸ್ ಮಾಡಬೇಕು. ಯಾಟೆ ಅಂದರೆ ಫೀಮೇಲ್. ಓಕೆ. ಸೊ ಫೀಮೇಲ್ ಯೂಸ್ ಮಾಡಬೇಕು. ಸೊ ಬಟ್ ಆದರೆ ಏನು ಮಾಡ್ತಾರೆ, ಫೀಮೇಲು ಜಾಸ್ತಿ ಸಿಗಲ್ಲ. ಕರೆಕ್ಟ್. ನಿಮಗೆ ಇದು ಸಿಗುತ್ತೆ, ಹುಂಜ ಸಿಗುತ್ತೆ, ಫಿಮೇಲ್ ಜಾಸ್ತಿ ಸಿಗಲ್ಲ. ಸೊ ಏನು ಮಾಡ್ತಾರೆ, ಆಬ್ವಿಯಸ್ಲಿ ದೇ ವಿಲ್ ಯೂಸ್ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅವರು, ಯಾಟೆನ್ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ. ಸೊ ನಾವು ಹುಂಜನ ಮತ್ತು ಎರಡನ್ನೂ ಮಿಕ್ಸ್ ಮಾಡಿ ವಿ ಮೇಕ್ ಇಟ್ ಇನ್ ಅ ಪ್ರಪೋರ್ಷನ್ ಸೊ ದಟ್ ದ ಟೇಸ್ಟ್ ತುಂಬ ಚೆನ್ನಾಗಿ ಬರಲಿ ಅಂತ. ಓಕೆ. ಅದು ನಮ್ಮ ಮೇನ್. ಸೊ ಹೌ ಅಬೌಟ್ ಮಸಾಲಾಸ್ ಅಂಡ್ ಆಲ್? ಯು ಆರ್ ಗೋನಾ ಬಿ ಗೆಟಿಂಗ್ ಯುವರ್ ಮಸಾಲಾಸ್ ಫ್ರಮ್ ಔಟ್ಸೈಡ್ ಆರ್ ಇಲ್ಲೇ ಮಾಡ್ತಾ ಇರ್ತೀರಾ? ಇಲ್ಲೇ ಮಾಡ್ತೀವಿ. ಇಲ್ಲೇ ನಾವು ಮಾಡ್ತೀವಿ. ನಿಮ್ಮದು ಮಸಾಲಾ ನೀವೇ ಮಾಡಿಬಿಟ್ಟು ಯೂಸ್ ಮಾಡಿ? ಇವರು ಒನ್ ಆಫ್ ದಿ ಹೆಡ್ ಕುಕ್. ಓಕೆ. ಸೊ ಅದಕ್ಕೆ ಮಾಸ್ಟರ್ ನಾಟುಕೋಳಿ ಅಂತ ಇದ್ದೀವಿ. ನಾವು ಆ್ಯಕ್ಚುಲಿ ಪ್ರಕಾಶ್ ಅವ್ರನ್ನ ಮಾಸ್ಟರ್ ಅಂತಲೇ ನಾವು ಕರೀತೀವಿ. ಸೊ ಅದಕ್ಕೋಸ್ಕರ ಅವ್ರ ಹೆಸರನ್ನೇ. ಆ್ಯಕ್ಚುಲಿ ಏನಾದರೂ ಲೈಕ್ ಮುಂಚೆ ಇತ್ತಾ ನಿಮ್ಮದು ಹೋಟ್ಲ? ನಮ್ದು ಕ್ಯಾಟ್ರಿಂಗ್ ಫೀಲ್ಡ್ ಇದೆ. 6 years ಕ್ಯಾಟ್ರಿಂಗ್ ಫೀಲ್ಡ್ ಇತ್ತು. ಓಕೆ. ಬಿರಿಯಾನಿ ಮಾಡೋಂಥ ಐಡಿಯಾ ಇತ್ತು ನನಗೆ. ಆ್ಯಕ್ಚುಲಿ ಎಲ್ಲರೂ ಮಟನ್ ಬಿರಿಯಾನಿ ಮಾಡ್ತಾನೆ ಇದ್ರು, ಚಿಕನ್ ಬಿರಿಯಾನಿ ಯಾರು ಅಷ್ಟು ಲೈಕ್ ಮಾಡಲ್ಲ. ಹಾಗಾಗಿ ಮಟನ್ಗಿಂತ ಯಾವ್ದನ್ನ ಆಲ್ಟರ್ನೇಟ್ ಆಗಿ ಬೇರೆ ಏನೋ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಾಟಿ ಕೋಳಿ ಬಿರಿಯಾನಿ ಮಾಡೋದು. ಇಲ್ಲ, ಆ್ಯಕ್ಚುಲಿ ಯೂಶುವಲ್ ಆಗಿ ಮೋಸ್ಟ್ ಆಫ್ ದ ಪ್ಲೇಸಸ್ ರೆಸ್ಟೋರೆಂಟ್ಸ್ ಅಲ್ಲಿ ನಾಟುಕೋಳಿ ಎಲ್ಲೂ ಸರ್ವ್ ಮಾಡಲ್ಲ. ನಾಟಿ ಸ್ಟೈಲ್ ಮಾಡ್ತಾರೆ. ನಾಟಿ ಸ್ಟೈಲ್ ನಾಟಿ ಕೋಳಿ. ಸೊ ಆರ್ ಮೇನ್ USP ಇಸ್ ನಾಟಿ ಕೋಳಿ. ರೈಟ್. ಸೊ ಅದನ್ನೇ ಪ್ರಿಡಾಮಿನೆಂಟ್ ಆಗಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು. ಬಟ್ ಎಸ್, ಕಸ್ಟಮರ್ಸ್ ಏನು ಕೇಳ್ತಾರೆ ಅದು ನಾವು ಕೊಡಲೇಬೇಕು. ಅದಕ್ಕೋಸ್ಕರ
we also serve mutton biryani. ಆ್ಯಕ್ಚುಲಿ ಇದು ನಾಟಿ ಕೋಳಿ ಅಂದರೆ ಆರ್ಗ್ಯಾನಿಕ್ ಟೈಪು ಬರುತ್ತೆ. ಆ್ಯಕ್ಚುಲಿ ಈಗ ತರಕಾರಿಲಿ ಆರ್ಗ್ಯಾನಿಕ್ ಹೋಗ್ತಾ ಇದ್ದಾರೆ. ಚಿಕನ್ ಮಾಮೂಲಿ ಕೋಳಿ ಅಂದರೆ ಜನಗಳು ಏನಂತಾರೆ ಇಂಜೆಕ್ಷನ್ ಮಾಡಿರ್ತಾರೆ, ಒಂದು ಸ್ಟೆರಾಯ್ಡ್ಸ್ ಎಲ್ಲ ಕೊಡ್ತಾರೆ ಅನ್ನೋ ಒಂದು ಇದೆ. ಸೊ ಫಾಸ್ಟ್ ಇರುತ್ತೆ. ನಮ್ದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನ್ಯಾಚುರಲ್ ಗ್ರೇಸಿಂಗ್. ಓಕೆ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಗ್ರೇಸಿಂಗ್. Okay. ಸೊ ನೀವು ಅದು ಟೇಸ್ಟ್ ಮಾಡಿದಾಗ ಫೀಲ್ ದಟ್ ಮಾಮೂಲಿ ಚಿಕನ್ ಬಿರಿಯಾನಿಗೂ ನಾಟಿ ಕೋಳಿ ಬಿರಿಯಾನಿಗೆ ಏನು ಫೀಲ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಯು ಫೈಂಡ್ ದ ಡಿಫರೆನ್ಸ್ ಒನ್ಸ್ ಯು ಹ್ಯಾವ್. ಸ್ಯಾಮ್ ಟೇಸ್ಟ್ ನೋಡಿದ್ದಾರೆ, ನಿಮಗೂ ಟೇಸ್ಟ್ ಕೊಡ್ತೀನಿ. Sam actually taste Sam. So what makes this place very special is, as they said, it's in the pure Nati Koli biryani. When you taste that, you'll get that flavor out of the biryani. I would say it's good actually. It's very reasonable. Yeah. So today's food vlog we are gonna be doing with Sam. So let's go and have some good food. We have got some nattu koli biryani and so many pieces are just filled. Not able to see rice. Rice is like very less quantity and chicken is in very high quantity, I can say. So first bite. Usually Nati style biryani it will be in green, but here it is in red color. The special masalas, whatever they have used, it is quite dominating. Garam masala smell is really very high, and even coriander powder. Just look at this piece. This boiler chicken and this natukpudi chicken, there is a lot of difference. In boiler chicken, the bone will be quite big, but here the bone is very thin. Chicken is really very tender. Sam, you don't have any review. Only I am speaking in today's vlog. So this masala they've used, as Chetan said, it's not a green masala. This is something very different and The taste really is very mild. real Nati style. Okay. They've used chili powder, ginger garlic paste, tomatoes. You can see a lot of tomatoes over there, and some garam masala And some coriander leaves. Yeah, coriander leaves, and as they said, some home spices, which is dominating and which is really good. The rice is just getting separated. They have used two types of rice, I think so, in this. One is jirge sambar rice and one more is bullet rice. When you eat the first bite of the biryani, it feels a bit spicy, but it is actually very mild. In one plate, Nattu Koli biryani, they have served somewhere around 1, 2, 3, 4, 5 pieces of chicken. In Nattu Koli, the skin has to be used. Then only the taste will be there. If you remove the skin, then it's not Nattu Koli biryani. They have given us some Nattu Koli chicken curry. Oh, wherever I put the spoon today, I am able to find a lot of leg pieces. Coconut milk is being used and slightly they have put that kobri, we call it as dry coconut. So after that tomato puree, slightly pepper has been used, garam masala and coriander powder. It is not spicy at all, but taste wise it is really very good. And pieces are so damn tender. God, they have just made this curry cook in the next level. So the curry is not so thin also, it's slightly gravy type. It's not like a curry type, it's like a gravy type. Curry. Yeah, it's a gravy type, and some chili flavor is there, not much spicy, but then thick enough for the gravy, for the biryani. combination of biryani as well as rice and mudde, I would say. And the pieces are very soft and tender. It's well cooked actually. This is actually goes good with mudde, not even with chapati. It goes really very good with ragi mudde. So this is pepper chicken. For this they have used normal chicken. So pepper has been completely stick to the meat and lot of curry leaves has been added for this pepper chicken. Let me go up with the first bite. I guess they have used the chili paste also for this. Chili paste and pepper. Slightly soy sauce taste is coming. Soy sauce taste is coming. And pepper is really very dominating. Yes, pepper chicken, pepper flavor has to be there. So they have slightly roasted the chicken with soy sauce
So the soya sauce taste is there. The flavors, whatever they have used in the pepper chicken, it has completely touched the meat. And they have used green chili paste in this pepper chicken. Even that is slightly, that spiciness taste is bursting out inside the mouth. At last. First, the pepper taste is dominating. At last, the spiciness feel is there. Lollipop. So lollipop, they have a very good, huge amount of sale. So usually per day, they'll be selling somewhere around 10 to 15 kgs. The bone got separated, the meat got separated. The best part of lollipop. The crispiness is in next level. No spiciness, zero spiciness. The fried taste is really very dominating in lollipop. It's well marinated and it's very soft actually. Yes. And as well as crispy. It's made to order. Yeah, and some you can see some methi leaf around with the marination. Chopped chilies Yeah, and all chopped has been chilies. added well. So that is giving slightly spiciness. Not that spicy. They have not used more corn flour for this. It's medium. The meat taste is easily touched when you just start chewing the lollipop. They would have marinated this, but once the customer ordered this lollipop, then only they are going to be oil frying it. Finally finished having nattu kodi biryani. I've got some nati style rasam. So this, they are going to be taking this rasam from that nattu kodi itself. Oh, the tamarind taste and the pepper taste is really very dominating. That gum taste is slightly there because that nattu kodi has left that oil in this rasam, so it is giving a very good taste. Tomato flavor is also there, but pepper is really very dominating. After having a good mutton biryani or chicken biryani, this rasam has to be there for a digestion purpose. Then only the digestion happens well. Guys, I just washed my hand. They haven't used dalda or some unwanted stuff, fat, while preparing the biryani. They have used a very good oil, sunflower oil. So once I washed my hand, the stickiness is not there. If they use dalda or if they use some unwanted stuff, fat, the stickiness will be there in the fingers. So that stickiness is not there. The biryani is really tasting good. Taste wise, just awesome and fantastic. They have a very short menu and they are giving a best quantity, best price and best taste also. The price and the location will be mentioned in the description part. If you people like this video, please do like, share and comment. Catch you up in the next vlog. Till then, bye, take care, see ya.